ಕಾಂಗ್ರೆಸ್ ಸರ್ಕಾರಕ್ಕೆ, ಅಭಿವೃದ್ಧಿ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಸತಿ ಯೋಜನೆಯಡಿ ಭ್ರಷ್ಟಾಚಾರ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಸತಿ ಯೋಜನೆಯಡಿ ಮನೆಗಳನ್ನ ಬಿಲ್ ಅನ್ನು ಕೊಡ್ಲಿಕ್ಕೆ ಹಣ ಪಡೆಯುತ್ತಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅವಿಶ್ವಾಸ ಮಾಡಿದ್ದಾರೆ. ಮಾಡಲಿ, ಇವ್ರು 10-11 ಜನರಿಗೆ ಇರಬಹುದು, ಆದ್ರೆ ಇಡೀ ಚಿಗಳ್ಳಿ ಪಂಚಾಯತಿ ಜನರು ನಮ್ಮ ಜೊತೆಗಿದ್ದಾರೆ. ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಬೆಂಬಲ ಸೂಚಿಸಿದ್ದಾರೆ. ಇನ್ನು 6 ತಿಂಗಳಿಗೆ ಚುನಾವಣೆ ಬರ್ತಾ ಇದೆ. ಅವತ್ತು ಆ ಕಾಡ ಕೇಳ್ಯಾರ, ಇವತ್ತೇನು ಮೋಸದಿಂದ ತಗೊಂಡ್ಬಂದು ಇವತ್ತು ಅವಿಶ್ವಾಸ ಮಾಡಿದಾರ, ಅವ್ರು ಎದುರ ಬಂದು ಚುನಾವಣೆ ಮಾಡಲಿ, ಅವಾಗ ಅವ್ರದ್ದು ಏನು ಶಕ್ತಿ ಅನ್ನೋದು ಗೊತ್ತಾಗ್ತದೆ. ಇವತ್ತ ನಮ್ಮ ಶಾಸಕ ಭಾರತೀಯ ಜನತಾ ಪಕ್ಷದಿಂದ ಪಕ್ಷಕ್ಕೆ ಬಂದು ಮಂತ್ರಿಯಾಗಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡಿಕೊಂಡು ಪುನಃ ನಮ್ಮ ಪಕ್ಷದಿಂದ ಟಿಕೆಟ್ ತಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಸೆರಗಿನಲ್ಲಿ ಹೋಗಿದ್ದಾನೆ. ನಿನ್ನೆ ಅವನ ಮಗ ಯಲ್ಲಾಪುರದಲ್ಲಿ ಒಂದು ಸಭೆಯಲ್ಲಿ ಹೇಳಿದಾನ, ನಮ್ಮ ತಂದೆ ಶಾಸಕ ಕಾಂಗ್ರೆಸ್ಸಿನತ್ತ ನನ್ನ ನಡೆಗೆ ನಮ್ಮ ತಂದಿದ್ದು ಅಂತೇಳಿ. ಅಂದ್ರೆ ಇವರು ಬಿಟ್ಟು ಎಲ್ಲಿ ಮಠ ಮುಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಅವ್ರ ಬಾಯಿಂದನೇ ಹೊರಗೆ ಬೀಳ್ತಾ ಇದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕನ್ನ ಅನ್ನೋ ಉದ್ದೇಶದಿಂದನ ಇಲ್ಲಿವರೆಗೆ ನಾಟಕ ಮಾಡಿಕೊಂಡು ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಆದ್ರೆ ಸರ್ಕಾರ ರಚನೆ ಆದ ನಂತರ ಯಾವ ಶಾಸಕಕ್ಕೂ ಅನುದಾನ ಇಲ್ಲ. ನಮ್ಮ ಶಾಸಕರು ಸಹಿತ ಹಿಂದೆ ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ದಾಗ, ಯಡಿಯೂರಪ್ಪನವರ ಆಡಳಿತ ಇದ್ದಾಗ, ಬೊಮ್ಮಾಯಿಯವರ ಆಡಳಿತ ಇದ್ದಾಗ ಏನು ಅನುದಾನ ತಗೊಂಡು ಅಭಿವೃದ್ಧಿ ಮಾಡಿದ್ನಲ್ಲೋ ಅವೇ ಇವತ್ತು ಅನುದಾನದಲ್ಲಿ ತಯಾರಾದಂಥ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾನೆ 2 ವರ್ಷದಿಂದ. ಅದೇ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಒಂದು ಅನುದಾನ ಇಲ್ಲ. ಈ ವಿಚಾರ ನಮ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಇವರೇನು 5 ಗ್ಯಾರಂಟಿ ಮುಂದಿಟ್ಕೊಂಡು ಹೊಂಟಾರಲ್ಲ, ಎಷ್ಟರ ಮಟ್ಟಿಗೆ ಅವರು ಸಮರ್ಪಕವಾಗಿ ಅದನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮಗೂ ಗೊತ್ತಾಗಬೇಕು. 4-5 ದಿನದಿಂದ ನಾವು ಟಿವಿಯಲ್ಲಿ ಪತ್ರಿಕೆಯಲ್ಲಿ ಓದಿದ್ವಿ, ಈ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹೇರಿದಂಥ ಲಾರಿ ಮಾಲಕರಿಗೆ 250 ಕೋಟಿ ರೂಪಾಯಿಯನ್ನ ಬಾಕಿ ಅವಿಶ್ವಾಸ ಮಾಡಿದ್ದಾರೆ. ಮಾಡಲಿ, ಇವ್ರು 10-11 ಜನರಿಗೆ ಇರಬಹುದು, ಆದ್ರೆ ಇಡೀ ಚಿಗಳ್ಳಿ ಪಂಚಾಯತಿ ಜನರು ನಮ್ಮ ಜೊತೆಗಿದ್ದಾರೆ. ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಬೆಂಬಲ ಸೂಚಿಸಿದ್ದಾರೆ. ಇನ್ನು 6 ತಿಂಗಳಿಗೆ ಚುನಾವಣೆ ಬರ್ತಾ ಇದೆ. ಅವತ್ತು ಆ ಕಾಡ ಕೇಳ್ಯಾರ, ಇವತ್ತೇನು ಮೋಸದಿಂದ ತಗೊಂಡ್ಬಂದು ಇವತ್ತು ಅವಿಶ್ವಾಸ ಮಾಡಿದಾರ, ಅವ್ರು ಎದುರ ಬಂದು ಚುನಾವಣೆ ಮಾಡಲಿ, ಅವಾಗ ಅವ್ರದ್ದು ಏನು ಶಕ್ತಿ ಅನ್ನೋದು ಗೊತ್ತಾಗ್ತದೆ. ಇವತ್ತ ನಮ್ಮ ಶಾಸಕ ಭಾರತೀಯ ಜನತಾ ಪಕ್ಷದಿಂದ ಪಕ್ಷಕ್ಕೆ ಬಂದು ಮಂತ್ರಿಯಾಗಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡಿಕೊಂಡು ಪುನಃ ನಮ್ಮ ಪಕ್ಷದಿಂದ ಟಿಕೆಟ್ ತಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಸೆರಗಿನಲ್ಲಿ ಹೋಗಿದ್ದಾನೆ. ನಿನ್ನೆ ಅವನ ಮಗ ಯಲ್ಲಾಪುರದಲ್ಲಿ ಒಂದು ಸಭೆಯಲ್ಲಿ ಹೇಳಿದಾನ, ನಮ್ಮ ತಂದೆ ಶಾಸಕ ಕಾಂಗ್ರೆಸ್ಸಿನತ್ತ ನನ್ನ ನಡೆಗೆ ನಮ್ಮ ತಂದಿದ್ದು ಅಂತೇಳಿ. ಅಂದ್ರೆ ಇವರು ಬಿಟ್ಟು ಎಲ್ಲಿ ಮಠ ಮುಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಅವ್ರ ಬಾಯಿಂದನೇ ಹೊರಗೆ ಬೀಳ್ತಾ ಇದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕನ್ನ ಅನ್ನೋ ಉದ್ದೇಶದಿಂದನ ಇಲ್ಲಿವರೆಗೆ ನಾಟಕ ಮಾಡಿಕೊಂಡು ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಆದ್ರೆ ಸರ್ಕಾರ ರಚನೆ ಆದ ನಂತರ ಯಾವ ಶಾಸಕಕ್ಕೂ ಅನುದಾನ ಇಲ್ಲ. ನಮ್ಮ ಶಾಸಕರು ಸಹಿತ ಹಿಂದೆ ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ದಾಗ, ಯಡಿಯೂರಪ್ಪನವರ ಆಡಳಿತ ಇದ್ದಾಗ, ಬೊಮ್ಮಾಯಿಯವರ ಆಡಳಿತ ಇದ್ದಾಗ ಏನು ಅನುದಾನ ತಗೊಂಡು ಅಭಿವೃದ್ಧಿ ಮಾಡಿದ್ನಲ್ಲೋ ಅವೇ ಇವತ್ತು ಅನುದಾನದಲ್ಲಿ ತಯಾರಾದಂಥ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾನೆ 2 ವರ್ಷದಿಂದ. ಅದೇ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಒಂದು ಅನುದಾನ ಇಲ್ಲ. ಈ ವಿಚಾರ ನಮ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಇವರೇನು 5 ಗ್ಯಾರಂಟಿ ಮುಂದಿಟ್ಕೊಂಡು ಹೊಂಟಾರಲ್ಲ, ಎಷ್ಟರ ಮಟ್ಟಿಗೆ ಅವರು ಸಮರ್ಪಕವಾಗಿ ಅದನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮಗೂ ಗೊತ್ತಾಗಬೇಕು. 4-5 ದಿನದಿಂದ ನಾವು ಟಿವಿಯಲ್ಲಿ ಪತ್ರಿಕೆಯಲ್ಲಿ ಓದಿದ್ವಿ, ಈ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹೇರಿದಂಥ ಲಾರಿ ಮಾಲಕರಿಗೆ 250 ಕೋಟಿ ರೂಪಾಯಿಯನ್ನ ಬಾಕಿ